ಫೈನಲಿ ನಿರ್ದೇಶಕರಾದಂಥ ನರ್ತನ್ ಅವರು ಮಾತುಕತೆಗೆ ಸಿಕ್ಕಿದ್ರೆ ತುಂಬಾ ದಿನದ ಕನಸಾಗಿತ್ತು ಅವ್ರ ಜೊತೆ ಒಂದು ಮಾತುಕತೆ ಮಾಡಬೇಕು ಅನ್ನೋದು. ಸೊ ಸಾಕಷ್ಟು ಬಿಸಿ ಇದ್ದಿದ್ರಿಂದ ಕೈಗೆ ಸಿಕ್ಕಿರ್ಲಿಲ್ಲ. ಸೊ ಈಗ ಬೈರತಿರಣಗ ರಿಲೀಸ್ಗೆ ರೆಡಿಯಾಗಿ ಇರುವಂತ ಸಂದರ್ಭದಲ್ಲಿ ನಮಗೆ ಸಿಕ್ಕಿರುವಂಥದ್ದು. ಸರ್ ನಮಸ್ತೆ. ನಮಸ್ತೆ. ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀನಿ ಲೋಕಿ, ನೀವು ಹೇಗಿದ್ದೀರಾ? ಫೈನ್ ಸರ್, ಚೆನ್ನಾಗಿದ್ದೀನಿ ಸರ್. ಮೊದಲೇ ಹೇಳ್ದಂಗೆ ತುಂಬಾ ದಿನದ ಕನಸಾಗಿದೆ ನಿಮ್ ಜೊತೆ ಒಂದು ಮಾತುಕತೆ ಮಾಡಬೇಕು ಅನ್ನುವಂಥದ್ದು. ಸೊ ಒಂದೊಳ್ಳೆ ಸಂದರ್ಭಕ್ಕೆ ಸಿಕ್ಕಿದ್ವಿ. ಸೊ ಬೈರತಿ ರಣಗಲ್ ರಿಲೀಸ್ ಸಿದ್ಧವಾಗಿರುವಂತ ಸಿನಿಮಾ. ಸೊ ಈ ಸಿನಿಮಾಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಕೇಳೋಕೆ ಮೊದಲು ಮಫ್ತಿಗೆ ಹೋಗ್ಬಿಡ್ತೀನಿ ಸರ್ ವಾಪಸ್. ಸರ್ ಮಫ್ತಿ ಸಂದರ್ಭದಲ್ಲಿ ಈ ಕಥೆನ ಶಿವಣ್ಣ ಅವ್ರಿಗೆ ಹೇಗೆ ಒಪ್ಪಿಸಿದ್ರಿ ಅಂತ? ಯಾಕಂದ್ರೆ ಥಿಯೇಟರ್ ಅಲ್ಲಿ ನಾವೇ ಕೂತ್ಕೊಂಡು ಸಿನಿಮಾ ನೋಡುವಾಗ ಅಂದ್ರೆ ಥಿಯೇಟರ್ ಹೊರಗಡೆ ಶಿವಣ್ಣನ ಪೋಸ್ಟರು, ಶಿವಣ್ಣನ ಕಟ್ಔಟು ಎಲ್ಲವೂ ಇದೆ. ಬಟ್ ಶಿವಣ್ಣ ಮಾತ್ರ ಸಿನಿಮಾದ ಮಧ್ಯೆ ಕಾಣಿಸ್ಕೊತಿರಲ್ಲ. ಫಸ್ಟ್ ಹಾಫ್ ಮುಗಿಯೋ ತನಕ ಬರೋ ತರ ಬಿಲ್ಡಪ್ ಒಂದು ಶಾರ್ಟ್ ಬರುತ್ತೆ, ಶಿವಣ್ಣ ಇಲ್ಲ. ಎಷ್ಟೋ ಜನ ಬೈದಿದ್ದು ಉಂಟು, ಎಲ್ರಿ ಶಿವಣ್ಣ ಅಂತ ಅಂದ್ಬಿಟ್ಟು. ಸೊ ಅಂತ ಸಂದರ್ಭಗಳು ಎದುರಂತ ಸಂದರ್ಭ. ಸೊ ಶಿವಣ್ಣ ಅವ್ರ ಕತೆ ಹೇಗೆ ಹೇಳಿದ್ವಿ ಮಫ್ತಿದ್ದು ಅಂತ? ಮುರಳಿ ಸರ್ ಫಸ್ಟ್ ನನಗೆ ಆಪರ್ಚುನಿಟಿ ಕೊಟ್ರು ಸಿನಿಮಾ ಮಾಡೋಣ ಅಂದಾಗ. ಸೊ ಮುರಳಿ ಸರ್ ಉಗ್ರಮಲ್ಲಿ ಗ್ಯಾಂಗ್ಸ್ಟರ್ ಪಾತ್ರ ಮಾಡಿದ್ರು, ರಥವರದಲ್ಲಿ ರೌಡಿ ಶೂಟರ್ ಪಾತ್ರ ಮಾಡಿದ್ರು. ಸೊ ಅಗೈನ್ ನಾನು ಅದನ್ನ ಟಚ್ ಮಾಡಬಾರ್ದು, ಅಟ್ ದ ಸೇಮ್ ಟೈಮ್ ಪೊಲೀಸ್ ಡ್ರೆಸ್ ಫುಲ್ ಫ್ಲೆಡ್ಜ್ ಆಗಿ ಹಾಕ್ಬಾರ್ದು ಅಂದಾಗ ಒಂದು ಅಂಡರ್ ಕವರ್ ಕಾಪ್ ಸಿನಿಮಾ ಮಾಡೋಣ, ಒಂದು ಮಫ್ತಿ ಅಂತ ಒಂದು ಟೈಟ್ಲ್ ಇಟ್ರೆ ಸೊ ಪೊಲೀಸ್ ಆಗು ಇರ್ತಾರೆ, ನನ್ಗೆ ಹೆಂಗ್ ಬೇಕೋ ಹಂಗ್ ಕಾಸ್ಟ್ಯೂಮ್ ಹಾಕ್ಸ್ಕೋಬಹುದು ಅನ್ನೋ ಒಂದು ಉದ್ದೇಶದಿಂದ ಮಫ್ತಿ ಅನ್ನೋ ಸಿನಿಮಾದಿಂದ ಕತೆ ಒಂದು ಶುರು ಆಯ್ತು. ಸೊ ಆ ಶುರು ಆಗ್ಬೇಕಾದ್ರೆ ಅಂಡರ್ ಕವರ್ ಕಾಪ್ ಅನ್ನೋನು ಯಾರ ವಿರುದ್ಧ ಡ್ಯೂಟಿ ಮಾಡ್ಬೇಕು, ಯಾರು ಪ್ರಪಂಚಕ್ಕೆ ಹೋಗ್ಬೇಕು ಅಂದಾಗ ಅವಾಗ ಉಟ್ಕೊಂಡಿದ್ದ ಕ್ಯಾರೆಕ್ಟರ್ ರೋಣಾಪುರ ಅನ್ನೋ ಪ್ರಪಂಚ, ಅದರಲ್ಲಿರೋ ರಣಗಲ್ ಅನ್ನೋ ಕ್ಯಾರೆಕ್ಟರ್. ಸೊ ಆ ಕ್ಯಾರೆಕ್ಟರ್ ಉಟ್ಕೊಂಡಾಗ ಜಯಣ್ಣಗೆ ಕತೆ ಹೇಳಿದಾಗ ತುಂಬಾ ಚೆನ್ನಾಗಿದೆ ಅಪ್ಪಾಜಿ, ಇದು ಶಿವಣ್ಣ ಮಾಡಿದ್ರೆ ಸೂಪರ್ ಆಗಿರುತ್ತೆ. ಸೊ ನಾವೆಲ್ಲ ಶಾಕ್ ಆದ್ವಿ, ಶಿವಣ್ಣ ಒಪ್ಕೊಂತಾರ, ಇಂಟರ್ವಲ್ ಬರ್ತಾರ? ಆಗಲ್ಲ, ಚಾನ್ಸೇ ಇಲ್ಲ. ಟ್ರೈ ಮಾಡೋಣ, ಒಂದು ಮಾತಾಡೋಣ. ಅವ್ರದ್ದು ಬಂಗಾರದ ಮನುಷ್ಯ ಅನ್ಸುತ್ತೆ ಸಿನಿಮಾ, ಯೋಗಿ ಅವ್ರು ಮಾಡ್ತಾ ಇದ್ದಿದ್ದು ಬಂಗಾರದ ಮನುಷ್ಯ, ಸನ್ ಆಫ್ ಬಂಗಾರದ ಮನುಷ್ಯ. ಸೊ ಆ ಸೆಟ್ಗೆ ಹೋದ್ವಿ, ಕ್ಯಾರವನಲ್ಲಿ ಕೂತು ಕತೆ ಕೇಳಿದ್ರು. ಕತೆ ಕೇಳಿ ಯೋಚನೆ ಮಾಡಿದ್ರು, ಒಂದ್ ದಿವಸ ಟೈಮ್ ಕೊಡಿ ಅಂತ. ಸೊ ಒಂದ್ ದಿವಸ ಟೈಮ್ ಕೊಟ್ರೆ ನೆಕ್ಸ್ಟ್ ಡೇ ಫೋನ್ ಮಾಡಿದ್ರು. ಆಕ್ಚುಲಿ ತಂಗಿ ಪಾತ್ರದಲ್ಲಿ ಸ್ವಲ್ಪ ಬೇರೆ ತರ ಇತ್ತು, ಅದೊಂಚೂರು ಏನಾದ್ರು ಮಾಡಿದ್ರೆ ನಾನು ಮಾಡ್ತೀನಿ ಅಂತ. ಶೋರ್ ಸರ್, ಮಾಡ್ತೀನಿ ಅಂದ್ರೆ ಅದ್ರ ದೊಡ್ಡ ವಿಷಯ ಅಲ್ಲ. ಸೊ ಎಮೋಷನ್ ಹೆಂಗಾದ್ರೂ ತಗೊಂಡ್ಬರ್ಬೋದು, ಮೇನ್ ಕ್ಯಾರೆಕ್ಟರ್ ತಗೊಂಡ್ಬರಕ್ಕಾಗ. ಸೊ ಅದು ವರ್ಕ್ ಮಾಡಿದ್ವಿ, ಶಿವಣ್ಣಗೆ ಇಷ್ಟ ಆಯ್ತು ಅಷ್ಟೇ, ತುಂಬಾ ಯೋಚನೆ ಮಾಡ್ಲಿಲ್ಲ. ಮೇಡಮ್ ಬೇಡ ಇಂಟರ್ವಲ್ ಆದ್ಮೇಲೆ ಬರ್ತೀರಾ ಅಂತ ಹೇಳಿದ್ರಂತೆ, ಬಟ್ ಶಿವಣ್ಣ ಕಾನ್ಫಿಡೆನ್ಸ್ ತುಂಬಿ ಒಳಗಡೆ ಎಂಟರ್ ಆದ್ರು, ಅದು ಬೇರೆ ಲೆವೆಲ್ಗೆ ತಗೊಂಡೋಯ್ತು. ಎಲ್ಲೋ ಒಂದ್ ಕಡೆ ಶಿವಣ್ಣನ ಜಡ್ಜ್ಮೆಂಟ್ ಮತ್ತೆ ದೊಡ್ಡ ಗುಣ ಅಂದ್ರೆ, ನಿಮ್ಮ ಮೊದಲ ಸಿನಿಮಾ ಏನು ಅಂತ ಕೇಳಲಿಲ್ಲ, ಯಾರು ಅಂತ ಕೇಳಲಿಲ್ಲ, ಸಿನಿಮಾದ ಕತೆ ಕೇಳಿ ಈ ಒಂದು ಪಾತ್ರ ಕೇಳಿ ನಾನು ಮಾಡ್ತೀನಿ ಅಂತ. ಆ ತರದೊಂದು ನಂಬಿಕೆ ಶಿವಣ್ಣ. ನೀವು ನೋಡಿದಾಗ ಶಿವಣ್ಣ ಕತೆ ಚಾಯ್ಸ್ ಹೇಗಿರುತ್ತೆ ಅಂತ? ಅಲ್ಲ, ಶಿವಣ್ಣ ನನ್ನ ಪ್ರಕಾರ ತುಂಬಾ ಕ್ಯಾಲ್ಕುಲೇಟಿವ್ ಆಗಿ ಹೋಗಲ್ಲ. ಅಂದ್ರೆ ಇದ್ ಮಾಡಿದ್ರೆ ಹೆಂಗೆ, ಇದ್ ಮಾಡ್ಲಿಲ್ಲ ಅಂದ್ರೆ ಹೆಂಗೆ, ಅವ್ರಿಗೆ ಮನಸ್ಸಿಗೆ ಇಷ್ಟ ಆಗ್ಬಿಟ್ರೆ ಒಂದು ಫ್ರಾಕ್ಷನ್ ಆಫ್ ಸೆಕೆಂಡ್ ಇರುತ್ತೆ. ಆ ಫ್ರಾಕ್ಷನ್ ಆಫ್ ಸೆಕೆಂಡ್ ಅದು ಏರ್ಬಿಡ್ತು ಅಂದ್ರೆ ಯಾರಿಗೂ ಮತ್ತೆ ಡಿಸ್ಕರೇಜ್ ಮಾಡಲ್ಲ. ಅವ್ರು ಇದು ಚೆನ್ನಾಗಿಲ್ಲ, ಇಲ್ಲ ಅದು ಇದು ಅನ್ನಲ್ಲ. ಇಷ್ಟ ಆದ್ರೆ ಇಷ್ಟ ಆಗಿದೆ ಅಂತಾರೆ, ಇಲ್ಲ ಬೇರೆ ಕತೆ ಮಾಡು ಅಂತಾರೆ. ಸೊ ಆ ವಿಷಯದಲ್ಲಿ ಶಿವಣ್ಣ ಸೂಪರ್, ತುಂಬಾ ಕ್ಯಾಲ್ಕುಲೇಟಿವ್ ಅಲ್ಲ. ಸೊ ನನಗೆ ಅಲ್ಲ, ತುಂಬಾ ಹೊಸಬರಿಗೆ, ಇಷ್ಟು ಜನ ಹೊಸಬ್ರು ಅವ್ರ ಥ್ರೂ ಸಿನಿಮಾ ಮಾಡ್ತಾರೆ, ಇಷ್ಟು ಹೊಸ ಪಾತ್ರಗಳು. ಮಫ್ತಿ ರಣಗಲ್ ಅಲ್ಲ, ಈ ಜೋಗಿ ಮಾದೇಶ ಆಗಿರ್ಬೋದು, ಓಂ ಸತ್ಯ ಆಗಿರ್ಬೋದು, ಟಗರು ಶಿವ ಆಗಿರ್ಬೋದು, ಇನ್ನು ಟೂ ಮೆನಿ ಜನಮದಿ ಜೋಡಿ ಅನ್ನೋ ಪಾತ್ರ ಅವ್ರು ಆತರ ಮಾಡ್ತಾರ ಅನ್ನೋದು ಯಾರು ಊಹಿಸ್ತಾರೆ. ಸೊ ಆತರ ಅವರು ರೆಡಿ ಆಗ್ಬಿಡ್ತಾರೆ, ನನ್ಗೆ ಏನಾದ್ರು ಕೊಟ್ರು ನಾನು ಮಾಡ್ತೀನಿ, ಯಾವ ಕಾಸ್ಟ್ಯೂಮ್ ಕೊಟ್ರು ಹಾಕೊಂತೀನಿ, ಏನ್ ವಿಗ್ ಕೊಟ್ರು ಹಾಕೊಂತೀನಿ, ಅದು ಅವ್ರ ದೊಡ್ಡ ಗುಣ. ಬಟ್ ಅದನ್ನ ನಾವು ಕೆಡ್ಸ್ಕೋಬಾರ್ದು ಅನ್ನೋದು ಭಯ ಒಳಗಡೆ ಯಾವತ್ತೂ ಅದು ಇದ್ದೇ ಇರುತ್ತೆ. ಸೊ ಅವ್ರ ಸಿಂಪ್ಲಿಸಿಟಿ, ಅವರು ಅಕ್ಸೆಪ್ಟ್ ಮಾಡೋ ವಿಧಾನ, ಹೊಸಬನ್ನ ನಂಬೋ ವಿಧಾನ ನನಗೆ ತುಂಬಾ ಇಷ್ಟ ಆಯ್ತು.